ಅದು ಬೆಲ್ಟ್ ಹಾಕೊಳ್ಳಾರ್ದಕ್ಕೆ ವಾರ್ನಿಂಗ್ ಮಾಡಕತ್ತ. ಬೆಲ್ಟ್ ಹಾಕೊಳ್ಳೋದಕ್ಕೆ ಎಕ್ದಮ್ ಅದು ಲಂಚ್ ಮಾಡ್ಕೋತ ಫುಲ್ ಇದು ನಮ್ ಚಿಕ್ಕು ಸಾನೂನ್ ಗ್ಯಾಂಗ್, ಮಿರಸ್ ಗ್ಯಾಂಗ್. ಕಾರ್ ಇದ್ದಾಗ ಅದೊಂದು ತೋರ್ಸು ಖುಷಿನೂ ಒಂದ್ ಬೇರೆ ಇರ್ತೈತಿ. ಇವೆಲ್ಲ ಹಾಡಕ್ ಹೇಳಿ ಎಷ್ಟು ದಿನ ಆಯ್ತಾ. ಡಾಗೀಸ್ ಡಾಗೀಸ್ ಅದಾವು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಿನ? ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಸೊ ಇವತ್ತು ಈಗ ಎಷ್ಟಾಗೈತಿ? 7 ಗಂಟೆ ಆಗೈತಿ. 7 ಗಂಟೆಗಿನ ಮುಂಚೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ. ಸೊ ಇವತ್ತು ನಾನು, ವಿನಯರು, ಸಾನು ಮತ್ತು ಚಿಕ್ಕು 4 ಮಂದಿ ಮಿರಸ್ಕೊಂತೀವಿ. ಸೊ ಹೀಗಾಗಿ ಜಲ್ದಿನ ಬಿಡ್ಬೇಕಂತೂ ಪ್ಲ್ಯಾನ್ ಮಾಡೀವಿ. ಇನ್ನು ಸಾನು ಮತ್ತು ಚಿಕ್ಕು ಇಬ್ಬರು ಎದ್ದಿಲ್ಲ. ಅವ್ರನ್ನ ಎಬ್ಬಿಸಿ ಫಸ್ಟ್ ಆಫ್ ಆಲ್ ಅವ್ರನ್ನೆಲ್ಲ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗಬೇಕು. ಸೊ ಅವರಿಬ್ಬರು ಹೇಳೋ ತನಕ ಒಂದು ಸ್ವಲ್ಪ ಎಲ್ಲ ಮನೆದೇನೆ ರೆಗ್ಯುಲರ್ ರುಟೀನ್ ಕೆಲಸ ಇರ್ತಾವೆ, ಅವನ್ನೆಲ್ಲ ಮುಗಿಸ್ಕೋಬೇಕಂತ ವಿಚಾರ ರೀ. ಈಗ ಸದ್ಯ ಮಾಡ್ಕೊಂಡೀನಿ. ನೋಡೋಣ ಅದ್ರ ನಡುವೆ ಅವರಿಬ್ಬರು ಎದ್ರು ಏನೇನು ಆಗ್ತೈತಿ. ಆದಷ್ಟು ಜಲ್ದಿ ಪಟ ರೆಡಿಯಾಗಿನ ಬಿಡಬೇಕು ಅಂತಾನು ವಿಚಾರ ಒಳಗಡೆ ಅದೀನಿ. ನೋಡೋಣ ಈಗ ಏನೇನು ಆಗ್ತೈತಿ ಅಂತ. ಯಪ್ಪ 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 ನಾ ಕೊಡ್ತೀನಿ ತಡಿ ಒಂದು ಇಟ್ಟ ಎಟ್ಟದ ಒಜ್ಜತಿ ಎತ್ಕೊಂಡು ನಿತ್ತಾನ. ಕುಡಿತಿ ಎಳ್ನೀರು ಕುಡಿತಿ, ಸ್ಟ್ರಾಲೆ ಕುಡಿತೇನು? ಬಟ್ಲ ಒಳಗೆ ಹಾಕ್ಕೊಡ್ಲಿ? ಬಟ್ಲ ಒಳಗೆ ಹಾಕ್ಕೊಡ್ಲಿ ನಿನಗೆ? ಹಂಗೆ ಕುಡಿತೀವಿ ಒಂದು ಗ್ಲಾಸ್ ಒಳಗೆ ಹಾಕ್ಕೊಡ್ಲಿ? ಬಟ್ಲ ಇಬ್ಬರಿಗೆ ಗ್ಲಾಸ್ ಒಳಗೆ ಹಾಕ್ಕೊಡ್ಲಿ? ಚಲೋ ಹೊರಗೆ ಕುಂದ್ರೆ ಇಬ್ರು ನಾ ತೊಗೊಂಬರ್ತೀನಿ. ನಮ್ಮ ಚಿಕ್ಕು ಮತ್ತು ಸಾನುಗ ಎಳ್ನೀರು ತೊಗೊಂಬಂದಿದ್ವಿ ನಿನ್ನೆ ಪಾರ್ಸಲ್. ನಿನ್ನೆ ಕುಡಿದಾಗಲಿಲ್ಲ, ಅದಕ್ಕೆ ಇವತ್ತು ಕುಡಿದ್ರೆ ಆಯಿತು ಅಂತ ನಾವು ಬರೀ ಡಿಸ್ಕಸ್ ಮಾಡತ್ತೇನೆ. ಇಲ್ಲೋ ನಮ್ಮ ಚಿಕ್ಕು ಹುಡ್ಕೋತ ಹೋಗಿ ಎಳ್ನೀರು ತೊಗೊಂಡು ಬಂದಾನು. ಸೊ ಚಲೋ ಇದನ್ನು ಕಟ್ ಮಾಡಿ ಕೊಡ್ತೀನಿ ಈಗ ಅವರಿಬ್ಬರಿಗೆ. ಚಲೋ ರೆಡಿ, ಇಬ್ರದ್ದು ಗ್ಲಾಸೇ. ನಮ್ಮ ಚಿಕ್ಕುಗೆ ಎಳ್ನೀರು ಅಂದ್ರೆ ಭಾಳ ಪ್ರೀತಿ, ಆದ್ರೆ ನಮ್ಮ ಸಣ್ಣಗೊಂದು ಸ್ವಲ್ಪ ಪ್ರೀತಿ ಇಲ್ಲ. ಆದ್ರೆ ಚಿಕ್ಕನ್ ಸಂಬಂಧ ಕುಡಿಬೇಕಾಗ್ತೈತೆ ಈಗ. ಕೊಡ್ತಾಳಗ ತರ್ಕೊಂಡ್ರ ಈಗ ಭಾಳ ಅಂದ್ರೆ ಭಾಳ ಬಿಸಿಲು ಐತಲ್ಲ, ಹಿಂಗಾಗಿ ರೆಗ್ಯುಲರ್ಲಿ ನಾನು ಮತ್ತು ವಿನಯವರು ಹೊರಗೆ ಹೋದ್ವಿ ಅಂದ್ರೆ ನಾವು ಎಳ್ನೀರು ಕುಡಿದು ಬರ್ತೀವಿ, ಪ್ಲಸ್ ಹುಡುಗರಿಗೂ ಪಾರ್ಸಲ್ ತೊಗೊಂಡ್ಬರ್ತೀವಿ. ಮತ್ತು ಸ್ಟಾರ್ಟಿಂಗ್ ನಮ್ಮ ಚಿಕ್ಕು ಅದ ಎಳ್ನೀರು ಒಳಗನ ಸ್ಟ್ರಾ ಹಾಕಿ ಕುಡಿತಿದ್ದ. ಆದರೆ ಈಗ ಒಂದು ಬ್ಯಾರಿನ ಸ್ಟಾರ್ಟ್ ಆಗೈತಿ. ಈಗೇನೋ ಎಲ್ಲ ಎಳ್ನೀರು ಪೈಲ ಗ್ಲಾಸ್ ಒಳಗೆ ಹಾಕೋದತ್ತ, ಆಮೇಲೆ ಸ್ಟ್ರಾ ಹಾಕಿ ಕೊಡೋದತ್ತ ಅವನಿಗೆ. ಮಸ್ತ್ ಐತಿ, ಚಲೋ ಐತಿ. ಅದು ಏನಿಲ್ಲ, ಅದು ಎಳ್ನೀರು ಇದನ್ನ ಇರ್ತೈತಿ, ಅದು ಹೋಗ್ತೈತಿ. ನೀ ಬರೀ ಸ್ಟ್ರಾಲಿ ಕುಡಿ, ನೀರು ಅಷ್ಟೇ ಬರ್ತಾವ. ಸೀದಾ ಇಡಿ ಗ್ಲಾಸ್, ಹಿಂಗೆ ಸೀದಾ ಇಟ್ಕೋ, ಹಿಂಗೆ ಇಟ್ಕೋ. ಅದ್ರ ಕೆಳಗೆ ಏನಿಟ್ಟಿ ಹಂಗೆ ತೆಗಿಯೋ, ಕುಡಿ. ಡಸ್ಟ್ಬಿನ್ ಚಿಕ್ಕು ಡಸ್ಟ್ಬಿನ್ ಎಲ್ಲೈತಿ? ಚಿಕ್ಕು ಡಸ್ಟ್ಬಿನ್ ಅಲ್ಲೈತಿ. ಹಾಂ ಹೋಗಿ, ಹಾಂ ಇರ್ಲ ಹೋಗಿ ಇರ್ಲ ಹೋಗಿ, ಹಾಂ ಹೋಗಿ ಇರ್ಲ ಹೋಗಿ. ವೆರಿ ಗುಡ್. ಹಾಂ ಚಿಕ್ಕು ಕಸ ಎಲ್ಲಿ ಹೋಗಿಬೇಕು? ಡಸ್ಟ್ಬಿನ್ದ ಹೋಗಿಬೇಕು. ಗುಂಡ ಮರಿ. ವೆರಿ ಗುಡ್ ಚಿಕ್ಕು, ಜಾಣ ಮರಿ. ಸಾನು ರೆಡಿ ಅದಿ? ಓ ಮೈ ಗಾಡ್, ಏನು ಭಾರಿ ಕಾಣತ್ತ ಡ್ರೆಸ್. ಆಮೇಲೆ ಚಿಕ್ಕು ನಿನ್ ಡ್ರೆಸ್ ನಿನ್ ಡ್ರೆಸ್ ಮೇಲೆ ಏನೈತಿ? ಹಾ ಡಾಗೀಸ್. ಡಾಗೀಸ್ ಅದಾವು. ಹಾ ಟೋಪಿ ಹಾಕೊಂಡವ. ವೆರಿ ಗುಡ್. ಏನ್ ಆಟ ಆಡತಿ? ಹಾ ಭಾರಿಲ್ಲ. ಹಾ ನೋಡ ಏನೋ ಆಟ ಆಡತಾನ ನೋಡ. ಸರಿ ಅವ ಏನೋ ಆಟ ಆಡತಾನ ನೋಡ. ಸಾನು ನೋಡ. ಹಾ ಚಿಕ್ಕು ಜಂಪ್ ಮಾಡು ನೋಡ. ಸರಿ ಜಂಪ್ ಹೆಂಗ್ ಮಾಡ್ತಾನ? ಹಾ ಬೇಡ, ಜಂಪ್ ಮಾಡಬಾರ್ದು. ಬೇಡ ನೋ ಚಿಕ್ಕು, ನೋ.
ಎಲ್ಲರದು ಆದಮೇಲೆ ಫೈನಲಿ ನಾನು ರೆಡಿ ಆಗೀನಿ. ಎಲ್ಲರೇ ಹೊಂಟಿವಿ ಅಂದರೆ ಹಿಂಗೆ ಎಲ್ಲರಿಗಿಂತ ಲಾಸ್ಟ್ ನಾನು ರೆಡಿ ಆಗೋದಾಗ್ತೈತಿ. ಬೈದವೆ ಎಲ್ಲ ಆಲ್ಮೋಸ್ಟ್ ಸಾಮಾನು ಕಾರ್ ಒಳಗೆ ಇಟ್ಟಂಗೆ ಆಗೈತಿ. ಇನ್ನು ಬರೀ ಇದೊಂದು ಸ್ಟ್ರೋಲರ್ ಅಷ್ಟು ಇಟ್ಟಿದ್ರೆ ಆಯಿತು. ಇದನ್ನು ಆಲ್ಮೋಸ್ಟ್ ನೀವು ಎಲ್ಲರೂ ರೆಗ್ಯುಲರ್ಲಿ ವ್ಲಾಗ್ಸ್ ನೋಡ್ತಿದ್ರೆ ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು. ಇದು ಲವ್ ಲ್ಯಾಪ್ ಅಲ್ಫಾ ಸ್ಟ್ರೋಲರ್ ಐತಿ. ನಾನು ಚಿಕ್ಕುಗಾಗಿ ಇದನ್ನು ಭಾಳ ಯೂಸ್ ಮಾಡೀನಿ ಮತ್ತು ನಮ್ಮ ಚಿಕ್ಕು ಭಾಳ ಕಂಫರ್ಟೇಬಲಿ ಮಸ್ತ್ ಇದ್ರೊಳಗೆ ಎಂಜಾಯ್ ಮಾಡ್ತಾನು. ಎಷ್ಟೋ ಸರ್ತಿ ನಾನು ವ್ಲಾಗ್ ಒಳಗೆ ತೋರಿಸೀನಿ. ಸೊ ಆಲ್ರೆಡಿ ಫೋಲ್ಡ್ ಮಾಡಿ ರೆಡಿ ಮಾಡಿ ತಂದಿಟ್ಟಾರು. ಇದನ್ನಷ್ಟು ಇನ್ನು ಕಾರ್ ಒಳಗೆ ಇಡಬೇಕು. ಇದ್ರದ್ದು ಅದೇ ಯೂನಿಕ್ ಫೀಚರ್ ಐತಿ. ಇದು ಸಿಂಪ್ಲಿ ಭಾಳ ಈಸಿಲಿ ಅಗದಿ ಫೋಲ್ಡ್ ಮಾಡಕ್ಕೆ ಬರ್ತೈತಿ. ಹಿಂಗಾಗಿ ನೋಡ್ರಿ ಕಾರ್ ಒಳಗೆ ಒಯ್ಯಾಕೆ ಏನೂ ಪ್ರಾಬ್ಲಮ್ ಬರಂಗಿಲ್ಲ. ಮತ್ತು ನಾನು ಎಷ್ಟೋ ಸರ್ತಿ ಎಲ್ಲಿನೂ ಟ್ರಾವೆಲಿಂಗ್ ಮಾಡಲಿ ನಾನು ಈ ಸ್ಟ್ರೋಲರನ್ನು ತೊಗೊಂಡು ಹೋಗೇ ಇರ್ತೀನಿ. ಯಾರಾದರೂ ಹೊಸದಾಗಿ ನೀವು ಈ ವಿಡಿಯೋನ ನೋಡಕತ್ತಿದ್ರೆ ನಿಮಗೂ ಗೊತ್ತಾಗಲಿ ಅಂತ ಮತ್ತೊಮ್ಮೆ ಡೀಟೇಲ್ ಆಗಿ ತೋರಿಸ್ತೀನಿ. ಯಾಕಂದ್ರೆ ಸ್ಟ್ರೋಲರ್ ಏನೈತಲ್ಲ ಅದು ಭಾಳ ಅಂದ್ರೆ ಭಾಳ ಮಾಮ್ಸ್ ಜರ್ನಿ ಒಳಗೆ ಭಾಳ ಯೂಸ್ಫುಲ್ ಪ್ರಾಡಕ್ಟ್ ಐತಿ ಅಂತ ನನಗೆ ಅನಿಸ್ತೈತಿ. ನಮ್ಮ ಚಿಕ್ಕು ಅಂತೂ ಫುಲ್ ಕಂಫರ್ಟೇಬಲಿ ಫುಲ್ ಮಜಾ ಮಾಡ್ತಾನು, ಫುಲ್ ಎಂಜಾಯ್ ಮಾಡ್ತಾನು. ಸೊ ಒಂದ್ಸರ್ತಿ ನಿಮಗೂ ಎಲ್ಲಾನು ಡೀಟೇಲ್ ಆಗಿ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಇದು ಲವ್ ಲ್ಯಾಪ್ ಅಲ್ಫಾ ಸ್ಟ್ರೋಲರ್ ಐತಿ. ಈ ಸ್ಟ್ರೋಲರ್ ಒಳಗ ಚಿಕ್ಕು ಫುಲ್ ಕಂಫರ್ಟೇಬಲ್ ಆಗಿ ಇರ್ತಾನು. ಇದಕ್ಕ ಅಡ್ಜಸ್ಟೇಬಲ್ ಮತ್ತು ಎಕ್ಸ್ಟೆಂಡೆಡ್ ಕ್ಯಾನಪಿ ಐತಿ. ಅದರಿಂದ ಹಾರ್ಶ್ ಸನ್ಲೈಟ್ ಮತ್ತು ವಿಂಡ್ ದಿಂದ ಬೇಬಿ ಸೆಕ್ಯೂರ್ ಉಳಿತೈತಿ. ಇನ್ನೂ ಒಂದ್ ಇದ್ರೊಳಗ ಮಲ್ಟಿ ಪೊಸಿಷನ್ ಸೀಟ್ ರಿಕ್ಲೈನ್ ಅದ ಯೂಸ್ಫುಲ್ ಫೀಚರ್ ಐತಿ. ಬೇಬಿ ರಿಕ್ವೈರ್ಮೆಂಟ್ ಪ್ರಕಾರ ಬ್ಯಾಕ್ ರೆಸ್ಟ್ ಅನ್ನ ಸಿಟ್ಟಿಂಗ್, ರಿಲ್ಯಾಕ್ಸಿಂಗ್ ಮತ್ತು ಸ್ಲೀಪಿಂಗ್ ಪೊಸಿಷನ್ ಒಳಗ ಈಸಿಲಿ ರಿಕ್ಲೈನ್ ಮಾಡಬಹುದು. ಅದರಿಂದ ಬೇಬೀಸ್ ಅವರು ಮೂಡ್ ಪ್ರಕಾರ ಕಂಫರ್ಟೇಬಲಿ ಮಲ್ಕೋಬಹುದು ಅಥವಾ ಆಟ ಆಡಬಹುದು. ಬ್ಯಾಕ್ ರೆಸ್ಟ್ ಜೊತೆನ ಬೇಬಿ ಕಂಫರ್ಟ್ ಗಾಗಿ ಫುಟ್ ರೆಸ್ಟ್ ನು ಬಹಳ ಇಂಪಾರ್ಟೆಂಟ್ ಐತಿ. ಆಸ್ ಪರ್ ಚಾಯ್ಸ್ ಫುಟ್ ರೆಸ್ಟ್ ಅನ್ನ ಈಸಿಲಿ ಅಡ್ಜಸ್ಟ್ ಮಾಡಬಹುದು ಮತ್ತು ಎಕ್ಸ್ಟ್ರಾ ವಿಡ್ತ್ ದಿಂದ ಬೇಬಿಗ ಮ್ಯಾಕ್ಸಿಮಮ್ ಕಂಫರ್ಟ್ ಸಿಗ್ತೈತಿ. ಬೇಬಿನ ಸ್ಟ್ರೋಲಿಂಗ್ ಮಾಡುವಾಗ ಜರ್ಕ್ಸ್ ಬಂದು ಅಂದ್ರ ಬೇಬಿ ಡಿಸ್ಟರ್ಬ್ ಆಗಿ ಕ್ರ್ಯಾಂಕಿ ಆಗಬಹುದು. ಸೊ ಹಿಂಗಾಗಿ ಈ ಸ್ಟ್ರೋಲರ್ ಒಳಗ 360 ಡಿಗ್ರಿ ಸ್ವಿವೆಲ್ ಫ್ರಂಟ್ ವೀಲ್ ಇರೋದ್ರಿಂದ ಶಾರ್ಪ್ ಟರ್ನ್ಸ್ ತಗೊಳಕ ಈಸಿ ಐತಿ. ಮತ್ತು ಈ ಸ್ಟ್ರೋಲರ್ ಒಳಗಿರುವ ಸಸ್ಪೆನ್ಷನ್ ದಿಂದ ಬೇಬಿಗ ಸ್ಟ್ರೋಲಿಂಗ್ ಮಾಡುವಾಗ ದಡ್ಕಿ ಕುಂದ್ರಂಗಿಲ್ಲ ಮತ್ತು ಬೇಬಿಗ ಬೆಟರ್ ಶಾಕ್ ಅಬ್ಸಾರ್ಪ್ಷನ್ ಮತ್ತು ಸೇಫ್ಟಿ ಕೊಡ್ತೈತಿ. ಬೇರೆ ಬೇರೆ ರೀಸನ್ಸ್ ಇಂದ ಬೇಬಿ ಕ್ರ್ಯಾಂಕಿ ಆಗ್ತೈತಿ. ಸೊ ಅವಾಗ ನಾವು ಯಾವಾಗ್ಲೂ ಬೇಬಿ ಕಣ್ ಮುಂದಿರೋದು ಇಂಪಾರ್ಟೆಂಟ್ ಇರ್ತೈತಿ. ಈ ಸ್ಟ್ರೋಲರ್ ಒಳಗ ರಿವರ್ಸಿಯಬಲ್ ಹ್ಯಾಂಡಲ್ ಬಾರ್ ವಿತ್ ಸಾಫ್ಟ್ ಅಂಡ್ ಕಂಫರ್ಟೇಬಲ್ ರಬ್ಬರ್ ಗ್ರಿಪ್ ಐತಿ. ಅದರಿಂದ ಬೇಬಿಗೆ ಯಾವಾಗ ಬೇಕು ಅವಾಗ ನಾವು ಬೇಬಿ ಕಣ್ ಮುಂದನ ಬರ್ಬಹುದು, ಬೇಬಿಗೆ ಫೇಸ್ ಮಾಡಬಹುದು. ಸೊ ಇದನ್ನ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಎರಡೂ ಕಡೆ ಅಡ್ಜಸ್ಟ್ ಮಾಡಕ್ ಬರ್ತೈತಿ. ಹಂಗ ಇದ್ರೊಳಗ 5 ಪಾಯಿಂಟ್ ಸೇಫ್ಟಿ ಹಾರ್ನೆಸ್ ವಿತ್ ಬಕಲ್ ಸಿಸ್ಟಮ್ ಐತಿ. ಅದರಿಂದ ಬೇಬಿ ಶೋಲ್ಡರ್, ವೇಸ್ಟ್, ಕ್ರಾಚ್ ಏರಿಯಾದಿಂದ ಸೆಕ್ಯೂರ್ ಉಳಿತೈತಿ. ಕ್ಯಾನಪಿ ಮೇಲೆ ಲುಕಿಂಗ್ ವಿಂಡೋ ಐತಿ. ಪ್ಲಸ್ ಹಿಂದನು ಎಕ್ಸ್ಟೆಂಡೆಡ್ ವಿಂಡೋ ಐತಿ. ಅದರಿಂದ ಬೇಬಿಗ ನಾವು ನೋಡ್ಕೋತಿರ್ಬಹುದು ಮತ್ತ ಗಾಳಿನೂ ಆಡ್ತೈತಿ. ಇದಕ್ಕ ಡಿಟ್ಯಾಚಬಲ್ ಫ್ರಂಟ್ ಬಂಪರ್ನು ಐತಿ. ಅದರಿಂದ ಬೇಬಿಗ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗ್ತೈತಿ. ನಮ್ ಲಕ್ಷ ಇಲ್ದಾಗ ಸ್ಟ್ರೋಲರ್ ಅಕಡಿ ಕಡೆ ರೋಲ್ ಆಗಬಾರ್ದು ಅಂತ ಹ್ಯಾಂಡಲ್ ಬಾರ್ಗ ರಿಸ್ಟ್ ಬ್ಯಾಂಡ್ ನು ಕೊಟ್ಟಾರು. ಬೇಬಿ ಸೇಫ್ಟಿಗಾಗಿ ರೇರ್ ವೀಲ್ಸ್ ಬ್ರೇಕ್ ಲಿಂಕ್ಸ್ ನು ಕೊಟ್ಟಾರು. ಈ ಸ್ಟ್ರೋಲರ್ ಅದ ಒನ್ ಟಚ್ ಒನ್ ಹ್ಯಾಂಡ್ ಫೋಲ್ಡಿಂಗ್ ಐತಿ. ಅಂದ್ರ ಈಸಿಲಿ ವಿತ್ ಒನ್ ಹ್ಯಾಂಡ್ ಜಸ್ಟ್ ಪ್ರೆಸ್ ಮಾಡಿ ಫೋಲ್ಡ್ ಮಾಡಬಹುದು. ಸ್ಟ್ರೋಲರ್ ಡಿಸೈನ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಇರೋದ್ರಿಂದ ಟ್ರಾವೆಲಿಂಗ್ ಪರ್ಪಸ್ ಕಾರ್ ಟ್ರಂಕ್ ಒಳಗ ಈಸಿಲಿ ಇದು ಫಿಟ್ ಆಗ್ತೈತಿ. ಹಂಗ ಬೇಬಿ ಇಸೆನ್ಷಿಯಲ್ಸ್ ಗಾಗಿ ಸ್ಟೋರೇಜ್ ಬಾಸ್ಕೆಟ್ ಐತಿ. ಸೊ ಏನಾರೇ ತಗೊಂಡ್ ಹೋಗಾಕು ಬಹಳ ಕನ್ವೀನಿಯಂಟ್ ಆಗ್ತೈತಿ. ಸೊ ಲವ್ ಲ್ಯಾಪ್ ಅಲ್ಫಾ ಸ್ಟ್ರೋಲರ್ ಇದು ಪರ್ಫೆಕ್ಟ್ ಕಂಪ್ಯಾನಿಯನ್ ಐತಿ. ಸೇಫ್ಟಿ, ಕಂಫರ್ಟ್, ಕನ್ವೀನಿಯನ್ಸ್ ಎಲ್ಲಾ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇದು ಕಂಪ್ಲೀಟ್ ಮಾಡ್ತೈತಿ. ಪ್ಲಸ್ ಟ್ರೆಂಡಿ ಕಲರ್ ಮತ್ತು ಸ್ಲಿಕ್ ಡಿಸೈನ್ ಐತಿ. ಸೊ ನಿಮ್ಗೂ ಏನಾದ್ರೂ ಚೆಕ್ ಮಾಡಿ ನೋಡೋದಿತ್ತು, ಟ್ರೈ ಮಾಡೋದಿತ್ತಂದ್ರ ಕೆಳಗ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ಇದ್ ನೋಡ್ರಿ, ಇವತ್ತ ನಮ್ ಚಿಕ್ಕು ತಾನಾಗೆ ಕೇಳ್ಕೊಂಡು ನಾ ನಿಂದಿರ್ತೀನಿ ಅಂತ ಹೇಳಿ ಸನ್ ರೂಫ್ ಓಪನ್ ಮಾಡಿ ನಿಂದ್ರಸನು ರೀ. ಇಷ್ಟ ದಿನ ಅನ್ಸ್ತಿದ್ಲಿಲ್ಲ ನಾನ್ ನಿಂದಿರ್ತೀನಿ ಸಾನು ಒಂದಿಟ ಗಚ್ಚಂಗ್ ಹಿಡ್ಕೊಂಡ್ ನಿಂತಾಳ ಅವಂಗ. ಯಾಕಂದ್ರೆ ಏನ ಅಷ್ಟ ಏನ್ ಕಾಣತೈತಿ ನಿಂಗ ಹೊರಗ? ಬೈಕ್ ಕಾಣತಾವ, ಬೈಕ್ ಕಾರ್ ಕಾಣತಾವು. ಚಿಕ್ಕು ಕೈ ಹಿಡ್ದೇನಪ್ಪ, ಬಿಡ್ಬೇಡ. ನಾ ದೊಡ್ಡಗಾದೇನ್ ಸಬ್ ಬಿಡ್ತೇನೆ. ಬಿಟ್ನಂದ್ರೆ ನಂಗೆ ಕಾಣಿಸ್ತಂಗ ಫುಲ್ ಟ್ರಾಫಿಕ್ ಜಾಮ್ ಆಗೈತಿ. ನಾವು ಜಲ್ದಿ ಬಿಟ್ಟ ಜಲ್ದಿ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಒಂಥರ ನಾವು ಮನಿ ಬಿಡದಲ್ಲಿ ಲೇಟ್ ಮಾಡಿವಿ. ಮೇಲ್ ಟ್ರಾಫಿಕ್ ಜಾಮ್. ಇವ್ರಿಬ್ರು ಏನ್ ಮಸ್ತ್ ಆಟ ಆಡತ್ತಾರು.
ನೀ ಹೆಂಗ್ ಮಾಡ್ತಾನ ನೋಡ್ ಸಾನು ಒಟ್ಟ. ಖರೇನಾ ಇದೇನಪ್ಪ ಎಷ್ಟೊತ್ತು ನಿಂತ ಬಿಡ್ತಲ್ಲ ಏನ್ ಬಿಡವಾರ ಒಂದು ಗಾಡಿನ. ಆಕ್ಚುಲಿ ನೋಡ್ರಿ ನಾವು ಬರ್ಬೇಕಾದ್ರೆ ನಡು ಒಂದು ಟ್ರಕ್ ಏನೋ ಮತ್ತೊಂದು ಟ್ರಕ್ಕಿಗೆ ಗುದ್ದಿತ್ತು. ಈಗ ಎಷ್ಟು ದೂರ ಬಂದಿವ್ ಗೊತ್ತು, ಇನ್ನೂ ಅದ್ರ ಲೈನ್ ಮುಗಿಯಕ್ ತಯಾರಿಲ್ಲ. ಅಲ್ಲಿ ಕಾಣತಾವ ಗಾಡಿಗಳು. ಯಪ್ಪ ಎಷ್ಟ್ ಕಿಲೋಮೀಟರ್ ತನಕ ಗಾಡಿಗಳು ಇರ್ಬೋದ್ರಿ? ಬಹಳ ನೋಡ್ರಲ್ಲಿ ಇನ್ನ ಲೈನ್ ನೋಡ್ರದ. ನಾವ್ ಈ ಕಡೆ ಲೈನ್ ಕಿದ್ವ ತುಳದೇವ್ರಿ. ಅವ್ರ ಬಾಪ್ರೇ ರೀ ನೋಡ್ರದ್ ಲೈನ್. ಓ ಮೈ ಗಾಡ್. ನಶಿಕ್ನಾಗ 4-5 ಆಕ್ಸಿಡೆಂಟ್ ಆಗಿತ್ಲ ಅವಾಗ ಹಿಡ್ದನ ಹಿಂಗ ಒಂದ್ ಸ್ವಲ್ಪ ಇದನ್ನಾಗೈತೆ ಅನ್ಸದತಿ. ಯಾರಿಗ ಗೊತ್ತಪ್ಪ, ಚಲೋ ಆತ್ ನಾವ್ ಈ ಕಡೆ ಲೈನ್ ಕಿದ್ವಿ. ಅಲ್ಲಿದ್ರ ಸಿಕ್ಕೊಂಡ ಬೀಳ್ತು ಬಿಡುದ. ನಂಗ ಅನ್ಸೋ ಮಟ್ಟಿಗೆ ನೋಡ್ರದ ಇನ್ನ ಬಾಳ ಡೇಂಜರ್ ಲೈನ್ ಐತೆ ನೋಡ್ರಿ. ಅದು ವೀರಸ್ಥಾನ ಐತೆ ನೋಡ್ರಿ. ಚಿಕ್ಕು ನೋಡ್ರಿ ಅವು ಗಾಡಿಗಳು. ಓ ಮೈ ಗಾಡ್, ಎಷ್ಟ್ ಕಿಲೋಮೀಟರ್ ಮುಂದ್ ಬಂದಿವ್ ನಾವ್ರಿ? ನೋಡ್ರಲ್ಲಿ. ಓ ಇಲ್ಲಿಂದ ಝೂಮ್ ಮಾಡಿ ತೋರಿಸಿ. ಅದ ಝೂಮ್ ಮಾಡೇನೆ ಫುಲ್ ಲೈನ್ ಐತಪ್ಪ. ಸ್ಕೂಲ್ ಟ್ರಿಪ್ ಇತ್ತಲ್ಲ, ಇಲ್ಲೆಲ್ಲೋ ಬಂದಿದ್ರಿ. ಇದನ್ ಲೈನ್ ಮುಗಿಯಂಗ್ ಕಾಣತಿಲ್ಲ ನೋಡ್ರಿ. ಕರೆಕ್ಟ್. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ನಡು ಹಾದ್ಯಾಗ. ಸಾನು ಮಲ್ಕೊಂಡಾಳು, ಚಿಕ್ಕನು ಮಲ್ಕೊಂಡನು, ಇಬ್ರು ಮಲ್ಕೊಂಡಾರು. ನಾನು ಇವರು ಮಸ್ತ್ ಸಾಂಗ್ಸ್ ಕೇಳ್ಕೋತ ಹೊಂಟಿವಿ. ಬೈ ದ ವೇ ಮಿರಸ್ಗೆ ಯಾಕೆ ಹೊಂಟಿವಿ ಅನ್ನೋದನ್ನ ಹೇಳೋದಾಗ್ಲಿಲ್ಲ. ಸೊ ನಮ್ಮ ಸಾನೂನ್ ಸ್ಕೂಲ್ ಮುಗೀತು, ಅಂದ್ರೆ ಎಕ್ಸಾಮ್ ಎಲ್ಲ ಮುಗೀತು. ಆಕಿದ ಹಾಲಿಡೇ ಸ್ಟಾರ್ಟ್ ಆಗೋಕ್ಕಿಂತ ಒಂದು ವಾರ ಮೊದ್ಲಿಂದ ಬೆನ್ ಹತ್ತಿದ್ಲಕ್ಕಿ ನಾ ಮಿರಸ್ಗೆ ಹೋಗ್ತೀನಿ ಅಂತ. ನೋಡುನು ತಗೊಂಡ್ರು ಕೇಳಕ್ ತಯಾರಿಲ್ಲ. ಅಜ್ಜಿ ಅವ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೇರೆನೇ ಇರ್ತದೆ. ನೀವು ಸೇಮ್ ಹಂಗ ಇದ್ರಲ್ಲ. ಮತ್ತ ನಿಮ್ದು ಸುಟ್ಟಿ ನೆಕ್ಸ್ಟ್ ಡೇ ಸೊಲ್ಲಾಪುರಕ್ಕೆ ಹೋದವ್ರ ಮತ್ 2 ತಿಂಗಳೇನೋ ವಾಪಸ್ ಬರೋದ. ಸೊ ನಿಮ್ ಮಗಳು ನಿಮ್ಮ ಹಾದಿಗನ ಹೊಂಟಾಳ. ಸೇಮ್ ಆಕಿನೂ ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇ ಅಂದ್ರ ಹೊಂಟ್ಲ ಅಜ್ಜಿ ಊರಿಗೆ. ಸೊ ಆಕಿ ಹೋಗ್ತೀನಿ ಅಂತ ಆಕಿನ ಬಿಡಾಕ್ ಹೊಂಟೇವಿ. ಸೊ ಆಕ್ಚುಲಿ ನಮ್ಮ ಮಮ್ಮಿ ಅಥವಾ ತಮ್ಮನೂ ಅನ್ನಕತ್ತಿದ್ರು ನಾವು ಕರ್ಯಾಕ್ ಬರ್ತೀವಿ ಅಂತ. ಬಟ್ ಏನಾಯ್ತು ಅಂದ್ರೆ ನಾವು ಹೊಸ ಕಾರ್ ತಗೊಂಡು ನಾವು ಮಿರಸ್ಕ್ ಹೋಗೇ ಇಲ್ಲ. ಸೊ ಅವ್ರಿಗೆ ಅಂದ್ರೆ ವ್ಲಾಗ್ ಒಳಗ ವಿಡಿಯೋ ಒಳಗ ನೋಡ್ಯಾರ ಅವ್ರ ಕಾರ್, ಬಟ್ ಹಿಂಗ ರಿಯಾಲಿಟಿ ಒಳಗ್ ನೋಡಿಲ್ಲ. ಸೊ ಹೊಸ ಕಾರ್ ಇದ್ದಾಗ ಅದೊಂದು ತೋರ್ಸೋ ಖುಷಿನೂ ಒಂದ್ ಬೇರೆ ಇರ್ತೈತಿ. ಸೊ ಹಿಂಗಾಗಿ ನಾವೇನ್ ವಿಚಾರ ಮಾಡಿದ್ವಿ ಅಂದ್ರ ಕಾರ್ ತೋರಿಸ್ದಂಗೂ ಆಗ್ತೈತಿ, ಸಾನೂನ್ ಬಿಟ್ಟಂಗೂ ಆಗ್ತೈತಿ. ಸೊ ನಾವ ಹೋಗುನು ಅಂತ ಹೇಳಿ, ಬೇಕಾದ್ರೆ ಸಾನು ವಾಪಸ್ ಬರುವಾಗ ಅವಾಗ ನೋಡುನು ಯಾರಾದ್ರೂ ಮಮ್ಮಿ ಅಥವಾ ನಮ್ಮ ತಮ್ಮ ಅದು ಬರ್ತಾರೇನ. ಸೊ ಅದಕ್ಕಾಗಿ ಈಗ ನಾವು ಹೊಂಟಿವಿ. ಹೌದಲ್ಲ ರೀ? ಅಜ್ಜಿ ಮನಿ ಹೋಗ್ತೀನಿ ಅಂತ ಅಜ್ಜಿ ಬಂದ್ಲೋಡ. ಚಿಕ್ಕು ಬತ್ತ ಮನಿ. ಚಿಕ್ಕು ಸ್ತಬ್ದಾಗ್ಬಿಟ್ಟ, ಏನೋ ತಿಳಿಯವತ್ತು ಹಂಗ. ಈಗ ಹೇಳ್ದ ಯಾರು ಬಂದ್ರ ಅಲ್ಲಿ ನೋಡಲಿ. ಈಗ ನೋಡತ್ತ ನಾವು. ಚಿಕ್ಕು ಎಲ್ಲಿ ಬಂದಿವಿ? ಅಜ್ಜಿ ಮನಿ. ಹೋಗ ಅಜ್ಜಿ ಕಾರ್ನಂದ್ ಬಂದತ್ತ. ಎಲ್ಲಿಂದ ನೀ ಎಲ್ಲಿ ಬಂದಿ ಅಂತ ಕೇಳತ್ತಿ, ಅವ್ ಕಾರ್ನಂದ್ ಬಂದತ್ತ ಹೇಳ್ತಾನ. ಎಲ್ಲಿ ಬಂದ್ವಿ ಚಿಕ್ಕು? ಎಲ್ಲೇ? ಅಜ್ಜಿ ಮನಿಗ? ಅದ್ವಿಕ್ ಇಲ್ಲದನ? ಇನ್ನ ಬಂದಿಲ್ಲ ಸ್ಕೂಲ್ದಿಂದ? ಸ್ಕೂಲಿಗೆ ಹೋಗ್ಯಾನು, ಇನ್ನ ಬಂದಿಲ್ಲ. ಮಿರಾಜ್ ಒಳಗಿಂದ ಇದವ್ರ ಫೇವ್ರೇಟ್ ಗೇಮ್. ಬೋರ್ಡ್ ಮೇಲೆ ಚಾಕ್ ತಗೊಂಡ್ ಬರ್ಕೋತ್ಕೊಂಡ್ರದ. ಚಿಕ್ಕು ಅವ್ರೆ ಫುಲ್ ಗಿಚ್ಚಾಡಿರ್ತಾನ ಅದ್ರ ಮೇಲೆ. ಇಬ್ರು ಡಕ್ಕೊಂಡಾರ. ಅದ್ವಿಕನ್ ಸಮ ಡಕ್ಕೊಂಡಾರ. ಅದ್ವಿಕ್ ಬಂದ.
ಕರೆಕ್ಟ್ ನೋಡ್ರಿ ನಾ ಶೂಟ್ ಮಾಡ್ಬೇಕಂದಾಗ ಲೈಟ್ ಹೋಗ್ಬಿಟ್ಟವು. ಯಾರು ಬಂದ್ರು ನಾ ಒಬ್ಬಕ್ಕೆ ಬಂದೀನಿ. ಅದ್ವಿಕ್ ನಾ ಒಬ್ಬಕ್ಕೆನ ಬಂದೀನಿ, ಅವ್ರಿಬ್ಬರನ್ನು ಕರ್ಕೊಂಡ್ ಬಂದಿಲ್ಲ. ನಾ ಒಬ್ಬಕ್ಕೆನ ಓ ಮಾಮಿಗ್ ಭಾವ ಆತ. ಮಾಮಿ ಇನ್ನೊಂದ್ ಬರ್ತಾಳ, ಭಾವ ಮಾಡ್ಲಾ ಶ್ವೇತಾ, ನಾವು ಹುಡುಗರು ಶೂಟ್ ಮಾಡ್ಬೇಕಂದಾಗ ಕರೆಕ್ಟ್ ಲೈಟ್ ಹೋಗ್ಯಾವ ನೋಡ. ಹೌದಿಲ್ಲ ಅದ್ವಿಕ್ ಯಾರು ಬಂದಾರು? ಅದ್ವಿಕ್, ಸಾನು ಅಕ್ಕ ಒಂದ್ಸಲ ಇದನ್ ಮಾಡತ್ತಿದ್ದಿ, ಅದಕ್ಕ ಸಾನು ಅಕ್ಕ ಬಂದ್ ನೋಡು. ಸಾನು ದಿದಿ ಹೋಗಿ ದಾನು ದಿಂದಿ ಆಗ್ಯಾಳ. ಬರೀತಾನೆ ಡ್ರಾಯಿಂಗ್ ಮಾಡ್ತಾನ. ಕಲರಿಂಗ್ ನೋಡಿ. ಜೇಮ್ಸ್ ಬಾಂಡ್ ನೋಡಲ್ಲಿ. ವೆರಿ ಗುಡ್. ಅದ್ವಿಕ್ ಶಾನೆ ಅದನ 1 2 3 ಅಂತ ತೋರಿಸ್ತಾನಲ್ಲ. ಅನ್ನು ಇಲ್ಲ ಅವ್ ನೋಡ ಒಳಗೆ ಹೋಗಿ ಒಂದೊಂದೊಂದು ಸಾಮಾನು ತಗೊಂಬರತಾನ. ಒಳಗೆ ಹೋಗಿ ಹೋದ್ ನೋಡಲ್ಲಿ ಒಳಗೆ ಹೋಗ್ತಾನು, ಕೈ ಹಾಕ್ತಾನು. ಟೆಡಿ ಬಿಯರ್. ಅವ್ನ್ ಟಿಫಿನ್ ತಿಂದಾನಿಲ್ಲ ನೋಡತ್ತ ಇವತ್ತು. ನಾನು ಸರಿ ಇಲ್ಲ, ಎರಡು ಹಂಗ ಬೇಕ. ಚಿಕ್ಕೂರ್ ಎಲ್ಗತ್ಲೆ ಅನ್ಸದಿತ್ಲ, ಕಾಲಟ್ಟ ಸ್ವಲ್ಪ ಸೊಟ್ಟಾಗ್ಯಾವ ನೋಡ್ರಿ. ಆನಿ ನಮ್ದ ಮೈಸೂರು ಆನಿ, ನಮ್ ಮಿರಜಾನಿ. ಅಳಕಸ್ಲಿ ಡಸ್ಟ್ರಲ್ಲಿ ಅಳಕ್ಸೋದ ಮಸ್ತ್ ಆಗೈತೆ. ಇಲ್ಲ ಹೋಗೋದಿಲ್ಲ. ಆ ಕಡೆ ಹೋಗೋದಿಲ್ಲ, ಈ ಕಡೆಯಿಂದ ಬಾ. ಏನ ನೀ ಆಯ್ಸಾಗಿ ನೀನು ಬಿಡಿಸ್ಕೊಂಡು ಹೋಗ್ಬೇಕು ಅವ್ರ. ಗಾಡಿ ಐತಿ ನಮ್ಮ ಬಗಲಾಗ ಚರ್ ನೋಡು. ಚಿಕ್ಕು ಏನ್ ಕೇಳತ್ತಾನ ನೋಡ್ ಮಾಮ, ಯಾರ ಗಾಡಿ ಬಂದ್ ನಮ್ ಬಗ್ಲಾಗ ಹಚ್ಚಾರ ಇವ್ರ ಅತ್ತ. ಬರೀ ಅವಾಗ ಫುಲ್ ಇದು ನಮ್ ಚಿಕ್ಕು ಸಾನೂನ್ ಗ್ಯಾಂಗ್, ಮಿರಜ್ ಗ್ಯಾಂಗ್ ಎಷ್ಟ್ ಆಟ ಆಡಕತ್ತಾರ ನೋಡು. ಚಿಕ್ಕುನು ಈ ಸಲ ಫುಲ್ ಎಂಜಾಯ್ ಮಾಡತಾನ. ಅದ್ವಿಕ ಚಿಕ್ಕು ಅವ್ರಿಬ್ಬರದು ಒಂದ್ ಬೇರೆ ಗ್ಯಾಂಗ್. ಓ ಮೈ ಗಾಡ್, ಏನಾಗೈತ್ ಕೈಗ? ಛಾನ್ ಮಸ್ತ್ ಚಂದ ಆಟ ಆಡ್ಯಾನ. ಏ ಈ ಕಡೆ ಚಂದ ಆಡ್ರಿ. ಇದೇನಿದ ಕಾರ್ ಸುತ್ತ ಆಡೋದು ಇಲ್ಲ. ಇಲ್ಲಿ ಇಂತ ಚಂದ ಐತಿ ಜಾಗ, ಆಡ್ರಿ ಇಲ್ಲಿ ಖುಲ್ಲಾ ಜಾಗದಾಗ. ಏನಪ್ಪಿ ತೋರ್ಸ್ ಬಾ, ನಂಗೆ ತೋರ್ಸು. ಏನದ? ಹಂಬಾ ಶಿ ಮಾಡೈತಿ. ಅಯ್ಯ ನೋಡ್ಲಾ, ತುಳ್ದಾರ ಇವ್ರ ಅಕ್ಕಗಳು ತುಳ್ದಾರು. ಎಲ್ಲ ಹಂಬ ಎಲ್ಲೋತ್ ಖರೆ ಅದ? ಎಲ್ಲಿ ಹೋತಾನ? ಆ ಕಡೆ ಹೋತಾನ. ಆಯ್ತು. ಏನು ಅದ್ವಿಕ್ ಅಜ್ಜಿ ಹೇಳ್ತಾಳ ನಿಂಗೆಲ್ಲಾ ಬರ್ತೈತತ್ತ.
ಸಾನು ಹಾಯ್ ಮಾಡು. ಮತ್ತೆ ಇದು ಮನೆಯಾಗಿರ್ಬೋದು, ಮನೆಗೆ ಚಿಕ್ಕು ಹಾಯ್ ಮಾಡು. ಇನ್ನೂ ಕ್ಲಿಯರ್ ಬರ್ತದೆ. ಅದ್ವಿಕ್ ಹಾಯ್ ಮಾಡು. ಅದ್ವಿಕ್ ಹಾಯ್ ಮಾಡು. ಹಾಯ್ ಮಾಡು. ನಿನಗೆ ಹೇಳಿ ತಗೊಂಡ್ರೆ ಭಾಳ ಇದನ್ನ ಮಾಡ್ತೀವಿ. ಅದಕ್ಕೆ ನಿಂಗೆ ರಾನು ತಗೋಬಂದ. ಏ ಮಮ್ಮಿ ಈ ಕಡೆ ಈಗ ಮಾಮಿ ಈ ಕಡೆ ಒಟ್ಟಿಗೆ ಹೊಲಿ ಸರ್ ಯಾರು ನಡ್ರಿ. ನೀನು ಯಾರು ರೆಡಿ ಹೊಡೆದ್ರಿ? ನೀವಿಬ್ರು ಉಳಿದ್ರಲ್ಲ ಹೋರ್ ಮತ್ತೆ ಜಲ್ದಿ ಬಂದ್ರು ನೋಡಲ್ ಮೇನ್ ಹೀರೋ. ಚಿಕ್ಕು ನಗಾಕತ್ತಾನ. ಪಾರ್ಟಿ ಯಾರು ಕೊಡಕತ್ತಾರ ಒಂದಿಟ ಗೊತ್ತಾಗ್ಬೇಕಲ್ಲ, ಹೌದಿಲ್ಲ ಚಿಕ್ಕು? ಯಾರು ಕೂತಾರಿಲ್ಲ ನಟ್ ನಡು. ನಾನು ಅದ್ವಿಕ್ ಬರೋ ಮುಂದಾಗ ಅಜ್ಜಿ ಜರ್ನಿ ಸ್ಟಾರ್ಟ್ ಆದಾದ ಕೂಡಲೇ ನಾವು ಇಬ್ರು ಸೆಂಟರ್ ಒಳಗೆ ನಿಂತಿದ್ವಿ ನೋಡಿ. ಹೌದು ಏನು ಆಗಲ್ಲ ಅಜ್ಜಿ, ನಾನು ನಿಂದಾತಾನೆ. ಸಾನು ಎಲ್ಲ ಕಡೆ ಒಂದೊಂದು ಲೈಟ್ ಹಾ ಪೂರ ಎಲ್ಲ ಕಡೆ ಅಲ್ಲೊಂದು ಈ ಕಡೆ ರೀಡಿಂಗ್ ಲೈಟ್ಸ್. ಅಂದ್ರ ಈಗ ನನಗ್ ಬೇಡಾಗಿದ್ರೆ ನಾವು ಆಫ್ ಮಾಡೋದ. ಯಾರಿಗ್ ಬೇಕು ಅವ್ರಿಗಷ್ಟ. ಒಬ್ರಿಗೆ ಬೇಕು ಒಬ್ರಿಗೆ ಬೇಡ. ಬೆಲ್ಟ್ ಹಾಕೊಳ್ಳಾರ್ದಕ್ಕೆ ವಾರ್ನಿಂಗ್ ಮಾಡಕತ್ತ. ಹಾ ಬೆಲ್ಟ್ ಹಾಕೊಳ್ಳೋದಕ್ಕೆ ವಾರ್ನಿಂಗ್ ಮಾಡ್ತಾರೆ. ಯಾರು ಹಾಕೊಂಡಿಲ್ಲ ಮಾವ ಹಾಕೋ ಇಲ್ಲ ಅಂದ್ರೆ ಅದು ಹಂಗ ಆಗ್ತೈತೆ. ಅದ್ವಿಕ್ ಏನಾಯ್ತು? ಓಪನ್ ಆಯ್ತು ಮ್ಯಾಲೆ ನಿಂದಿರ್ತಿ ಅಕ್ಕ ಜೋಡಿ. ಅಕ್ಕ ಜೋಡಿ ನಿಂದಿರ್ತಿ. ಏಸಾನು ಅವನು ಕರ್ಕೋ. ಆ ಚಪ್ಪಲ್ ತೆಗಿಲಕ್ ತಳಗ. ಓ ಏನ್ ಕಾಣತೈತಿ ಅದ್ವಿಕ್? ಏನ್ ಕಾಣತೈತಿ ಮ್ಯಾಲೆ? ಏ ಇಲ್ಲ ಸಾನು ಅಟ್ಟ ಸಾಕು, ಅವನಿಗೆ ಬರ್ತತಿಲ್ಲ. ನೀನು ನಿಂದಿರ್ತಿ? ಇವ್ ಒಳಗತ್ತ ನಾನು ಹೋಗ್ತೀನಿ ಅಂತ. ಸನ್ ರೂಫ್ ಅದ ಎಲ್ಲಾರ್ಗಿ ಒಟ್ಟ ನೀ ಹೋಗಿನ. ಹಾ ನೀ ಬಾಬು ಏನ ಅದ್ವಿಕ್ ಆತು ಏನ್ ಚಿಕ್ಕೊಂದಿಂದ ಫುಲ್ ಶೀಶೆ ಹಾಕಿದ್ಲೆಲ್ಲ ಬೆವರು ಬಿಟ್ಟು ಅದಕ್ಕೆ ಬೆನ್ನಿಗೆ ಮತ್ತೆ ಇದಕ್ಕೆ ಅದು ವೆಂಟಿಲೇಟರ್ ಸೀಟ್. ಯಾರ್ ಕಾಣತ್ತಾರ ಚಿಕ್ಕು? ಅದಿಟ್ರ ಪೂರಾ ಎಸಿ ಆನ್ ಇರ್ತದೆ. ಸೀಟ್ ಬೈಕ್ ಕಾರ್ ಕಾಣತಾವು. ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತು ನನ್ನ ತವ್ರ ಮನಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೊರಗೆ ಊಟಕ್ಕೆ ಬಂದೀವಿ. ಇದು ಹೋಟೆಲ್ ಐತಿ ದ ಕ್ಯಾಪಿಟಲ್ ಕಿಚನ್. ಆಂಬಿಯನ್ಸ್ ಮಸ್ತ್ ಇತ್ತು. ಒಳಗೆ ಬಂದ ಕೂಡಲೇ ನೋಡ್ರಿ ಇಲ್ಲಿ ಹೊರಗೆ ಬಲೂನದು ಡೆಕೋರೇಷನ್ ಮಾಡಿದ್ರು. ನಮ್ಮ ಚಿಕ್ಕು ಬಲೂನ್ ಬೇಕು ಅಂತ ಹೇಳಿ ಅಳಾಕತ್ತಿದ್ದ. ಹುಡುಗರಿಗೆ ಏನು ಬಲೂನ್ದು ಒಂದು ಬೇರೆನೇ ಅಟ್ರಾಕ್ಷನ್. ಒಂದು 5 ನಿಮಿಷ ಆಡ್ತಾರೆ ಕರೆ ಅದು ಬೇಕಂದ್ರೆ ಹಿಂಗಾಗಿ ಹೆಂಗಾದರೂ ಮಾಡಿ ವಿನಯವರು ಅವನಿಗೆ ರಮಸಿ ಸಮಾಧಾನ ಮಾಡಿದ್ರು. ಆಮೇಲೆ ನಮ್ದು ನಂಬರ್ ಬಂದ ಕೂಡಲೇ ನಾವು ಒಳಗೆ ಹೋದ್ವಿ. ಆಂಬಿಯನ್ಸ್ ಬೆಸ್ಟ್ ಐತಿ ಹೋಟೆಲ್ದ, ಫುಡ್ ಕ್ವಾಲಿಟಿನೂ ಬೆಸ್ಟ್ ಇತ್ತು. ಸೊ ಇದು ಏನಪ್ಪ ಡಿನ್ನರ್ ಪಾರ್ಟಿ ಅಂತಲೇ ಹೇಳ್ಬೋದು. ವಿನಯ್ ಅವರು ಹೇಳಕತ್ತಿದ್ರು ಹೊಸ ಕಾರ್ ತೊಗೊಂಡಿವಿ, ಹೊಸ ಕಾರ್ ತೊಗೊಂಡು ಫಸ್ಟ್ ಟೈಮ್ ಮಿರಜ್ಗೆ ಬಂದೀವಿ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಕಡೆಯಿಂದ ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಊಟಕ್ಕೆ ಹೊರಗೆ ಕರ್ಕೊಂಡು ಹೋಗಿದ್ರು. ಸೊ ಒಂಥರ ನಮ್ಮ ಹೊಸ ಕಾರ್ ಪಾರ್ಟಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಈ ರೀತಿ ಹೋಟೆಲ್ಗೆ ಹೋಗೋದು, ಭಾಳ ಹೊರಗಿನ ತಿನ್ನೋದು ಸೇರಂಗಿಲ್ಲ. ನಾವು ಯಾವಾಗಾರೆ ನಡಿ ಹೋಟೆಲ್ಗೆ ಹೋಗೋನು ಅಥವಾ ಹೊರಗಿಂದ ಏನಾರು ಆರ್ಡರ್ ಮಾಡೋನು ಅಂದ್ರೆ ನಮ್ಮ ಮಮ್ಮಿ ಕಮ್ಮಗ ಮನ್ಯಾಗ ಬಿಸಿ ಬಿಸಿ ಅಡುಗೆ ಮಾಡಿಕೊಡ್ತನು, ಚೆಂದಂಗೆ ಊಟ ಮಾಡೋದೇನು ಹೊರಗಿನ ತಿತ್ತಿ ಅಂತ ಹೇಳಿ ಬೈತಿರ್ತಾಳು. ಸೊ ಹೀಗಾಗಿ ಜಾಸ್ತಿ ನಮ್ಮ ಮಮ್ಮಿ ಹೊರಗೆ ಬರೋಂಗೇ ಇಲ್ಲ. ಇವತ್ತು ಫೋರ್ಸ್ ಮಾಡಿ ನಮ್ಮ ಮಮ್ಮಿಗೆ ಇಲ್ಲ ಇದು ಪಾರ್ಟಿ ಐತಿ ಎಲ್ಲರೂ ಕೂಡ ಹೋಗೋನು ಅಂತ ಹೇಳಿ ಅಂದಾಗನ ಬಂದಾಳು. ಸೊ ನಮ್ಮ ಮಮ್ಮಿಗೂ ಆ್ಯಕ್ಚುಲಿ ಸ್ಪೆಷಲಿ ನಂಗೆ ಈ ರೀತಿ ಹೊರಗೆ ಕರ್ಕೊಂಬರೋದಿತ್ತು. ಬಿಕಾಸ್ ಸಮ್ಟೈಮ್ಸ್ ಹೊರಗಿಂದ ಎನ್ವೈರ್ಮೆಂಟ್ ಹೆಂಗಿರ್ತೈತಿ, ಹೊರಗಿಂದೆಲ್ಲ ಒಂದು ಇದನ್ನು ಹೆಂಗಿರ್ತೈತಿ ಅದನ್ನೆಲ್ಲ ನಾವು ನೋಡೋದ್ರಿಂದ ನಮಗೂ ಒಂದು ಅವೇರ್ನೆಸ್ ಬರ್ತೈತಿ, ಒಂಥರ ಮನಸ್ಸು ಚೇಂಜ್ ಆಗ್ತೈತಿ, ಮೈಂಡೂ ಚೇಂಜ್ ಆಗ್ತೈತಿ. ಹಿಂಗಾಗಿ ಅವಾಗವಾಗ ಯಾವಾಗಾರೆ ನಮಗೆ ಟೈಮ್ ಸಿಕ್ಕಾಗ ಫ್ಯಾಮಿಲಿ ಜೊತೆ ಈ ರೀತಿ ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದರೆ ನಮಗೂ ಒಂದು ಚಲೋ ಮೆಮರೀಸ್ ರೆಡಿ ಆಗ್ತಾವೆ. ಸೊ ಇವತ್ತು ಖರೇನ ಒಂಥರ ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ ಏನಾಗೈತಿ, ರೀಸೆಂಟ್ಲಿ ನನ್ನ ಪ್ರೊಫೆಷ್ನಲ್ ಲೋಡ್ ಇಷ್ಟು ಜಾಸ್ತಿ ಆಗೈತಲ್ಲ, ನನಗೆ ಈಗ ಜಾಸ್ತಿ ಹಿಂಗೆ ಮಿರಸ್ಗೆ ಹೋಗಿ ಸೂಟಿ ಅಂತ ನಿಂದ್ರದ್ದು ಜಾಸ್ತಿ ಆಗಂಗೇ ಇಲ್ಲ.
ಭಾಳದ್ರ ಭಾಳ 1 ದಿನ 2 ದಿನ ಇಷ್ಟ ನಾನು ಹೋಗಿರ್ತೀನಿ. ಅದ್ರೊಳಗೂ ಈ ಸರ್ತಿ ವಿನಯವರು ಇದನ್ನು ತಲೆ ಓಡಿಸಿ ಬೆಸ್ಟ್ ಮಾಡಿದರು. ನಮಗೆಲ್ಲರಿಗೂ ಹೊರಗೆ ಊಟಕ್ಕೆ ಕರ್ಕೊಂಡೋದ್ರು. ಹಿಂಗಾಗಿ ಚಲೋ ನನ್ನ ತವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. ಮತ್ತೇನೂ ಗಡ್ಬಡಿ ಇಲ್ಲ, ಏನೂ ಗದ್ದಲಿಲ್ಲ. ಆರಾಮ್ಸೆ ಹುಡುಗರ್ನ ಕರ್ಕೊಂಡು ಎಲ್ಲ ಚಂದಂಗೆ ಮಾತಾಡ್ಕೋತ ಊಟ ಗೀಟ ಮಾಡ್ಕೊಂಡು ಬಂದ್ವಿ. ಹಿಂಗಾಗಿ ನನಗೂ ಭಾಳ ಖುಷಿ ಆಯಿತು. ಸಂಡೇದು ಬರೋಣ. ಸಂಡೇ ಕಿದ್ರಾಪುರಕ್ಕೆ ಹೋಗಕ್ಕ ಎಲ್ಲಿದ್ದು ಕಿದ್ರಾಪುರ ನೆಕ್ಸ್ಟ್ ಟೈಮ್